ದಿವಸ ಆಯ್ತು ಯೂಟ್ಯೂಬ್ ಬ್ಲಾಗ್ ಮಾಡಿಲ್ಲ, ಇವತ್ತು ಮಾಡ್ಬೇಕಂತ ಬಂದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೈಡು ನೋಡ್ತಿರ್ಬೋದು ನಮ್ಮ ಹೊಲ. ರೋಡ್ ಹಿಂಗೈತೆ, ಹಿಂಗೆ ಬಂದೆ ಅವಾಗೆ. ಇದೊಂದು ಅದ್ ನಮ್ಮೂರು ಗಾಯ್ಸಲ್ಲಿ ಕಾಣಿಸ್ತೈತಲ್ಲ, ಅದ್ ನಮ್ಮೂರು. ಒಂದು ಟ್ರ್ಯಾಕ್ಟರ್ ನಿಂತೈತೆ, ಅದ್ ನಮ್ಮೂರು. ಸ್ವಲ್ಪ ಕಾರಣ ತರಗಳಿಂದ ವಿಡಿಯೋ ಮಾಡಕ್ ಆಗಿಲ್ಲ. ಇನ್ಮೇಲಿಂದ ವಿಡಿಯೋ ಮಾಡ್ತೀನಿ. ನಿಮ್ ಪ್ರೀತಿ ಪ್ರೋತ್ಸಾಹ ಇದೇ ತರ ಇರ್ಬೇಕಂತ ಕೇಳ್ಕೊಂತೀನಿ. ಏನಾರ ಮಾತಲ್ಲಿ ತಪ್ಪಾಗ್ಬಿಟ್ರೆ ಕ್ಷಮಿಸ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡ್ತಿರ್ಬೋದು ಹಿಂಗೈತೆ. ಈ ಹೊಲದಲ್ಲಿ ನೀರೈತೆ, ಅದು ಬೇರೆ ಹೊರತು ಇದು ನಮ್ದು. ಅಂದ್ರೆ ನಮ್ದಂದ್ರೆ ನಾವು ಲೀಜಿಂಗ್ ಮಾಡಿ. ಏನ್ ಮಾಡ್ಬೇಕು ಊರಲ್ಲಿ? ಇದು ಏನಂತ ಹೇಳಿಲ್ಲ. ಸಸಿ ಬಂದು ಭತ್ತ ಬೆಳೆಯೋದು. ರಾಯಚೂರು ಸೈಡ್ ಎಲ್ಲ ಭತ್ತ ಜಾಸ್ತಿ ಬೆಳೆಯೋದು. ಮಳೆ ಇಲ್ಲ, ಏನಿಲ್ಲ, ಅದಕ್ಕೆ ಇಲ್ಲಿ ಪಾಪ ಕೆಲಸ ಮಾಡ್ತಾರ ನೋಡ್ರಿ, ಯಾರೋ ಕೆಲಸ ಮಾಡ್ತಾರ. ಮಾತ್ರ ಕೆಲಸ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡ್ಸ. ಯಾಕಂದ್ರೆ ಇಳಿದು ಬಿಡೋದಿಲ್ಲ, ಗೊತ್ತಾಗಲ್ಲ. ಈಗ ತಗೊಂಡಿನಿ ಬಗ್ಗೆ ಬೋಟು ಇದಕ್ ನೀರ್ ಬಿತ್ತೈತೆ. ಅಲ್ಲಿ ಕಾಣ ಕ್ಯಾಪ್ಚರ್ ಆಗುತ್ತೆ. ಅದು ನಮ್ಮೂರು, ಅದು ನಮ್ಮೂರು ಗುಡ್ಡ ಮೇಲೆ. ಈ ಸೈಡ್ ಬಂದ್ರೆ ಈ ಸೈಡ್ ಒಂದು ಗುಡ್ಡ, ಅದು ನಮ್ಮೂರು ಗುಡ್ಡ. ಎಲ್ಲೈತೆ ಅಲ್ಲೈತೆ ಇರೋದು ಗುಡ್ಡ. ರೆಕಾರ್ಡ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ. ಇನ್ನೊಂದು ಬ್ಲಾಗ್ಸ್ ಹಾಕ್ಬೇಕಂತ ಆಸೆ, ಆದ್ರೆ ಏನ್ ಮಾಡ್ತೀರಾ, ಕೆಲ್ಸ ಬಿಸಿ. ಹೋಗ್ಬೇಕು, ಮನೆಗ್ ಬರ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ನನ್ ಗಾಡಿ ನಂದೆ. ಇದ್ರಲ್ಲಿ ನೀರಿಲ್ಲ, ಇದ್ರಲ್ಲೇ ನೀರ್ ಬಂದಾಗೆ ನೀರ್ ಬಿಡ್ಬೇಕು ಗೈಸ್, ಇಲ್ಲಾಂದ್ರೆ ಸತ್ತೋಗ್ಬಿಡುತ್ತಿದೆಲ್ಲ ಸಸಿ. ನೋಡ್ರಿ, ಒಂದ್ ತಿಂಗಳು ಗ್ಯಾಪ್ ಆಗೈತೆ ಅಷ್ಟೇ. ಇದು ಆಮೇಲೆ ಪ್ಯಾಚಪ್ ಮಾಡ್ತಾರೆ ನಮ್ಮ ಮನೆ ಗ್ಯಾಪ್ ಆಗಿದ್ದೆಲ್ಲ. ನನ್ಗೂ ಇದ್ರಾಗೆ ಐಡಿಯಾ ಇಲ್ಲ, ಇನ್ಮೇಲಿಂದ ಐಡಿಯಾ ಕಲ್ಕಬೇಕು. ನೀರ್ ನೋಡ್ರಿ, ನೀರು ಬಂದಾಗ್ಬಿಟ್ಟವೆ. ನೀರು ಸ್ಟಾಪ್ ಆಗ ಏನ್ ಮಾಡ್ತೀವಿ, ಸ್ಟಾಪ್ ಇನ್ನೇ ನೀರ್ ಬರಕ
ರಿಸಾಲ್ ಆಲ್ಮೋಸ್ಟ್ ಅಲ್ಲಿ ನಾನು 5 ವಿಡಿಯೋ ಮಾಡಕ್ಕಿಲ್ಲ ಹೇಳಿದ ಇಲ್ಲ ಅಂದ್ರೆ ಸೊ ಗೈಸ್ ಇವಾಗ ಮನೆಗೆ ಬಂದೆ ಹೊಲ್ದಾಗಿಂದ ಮನೆಗೆ ಬರೋಕ್ಕೆ ಟೈಮ್ ಆಯಿತು ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್